ಮೂವಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತ ತುಂಬ ಕಾಮಿಡಿ ಇದೆ. ಸಾಂಗ್ಸ್ ಅಫ್ಕೋರ್ಸ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಸತಿ ದೊಡ್ಡ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ಥರ ಅನಿಸ್ತು. ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸ್ನಲ್ ಫೇವ್ರೆಟ್. ಅವ್ರದ್ದು ಕಾಮಿಡಿ, ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್, ಸೊ ಎಲ್ಲ ಸೂಪರ್ಬ್ ಆಗಿದೆ. ಆ್ಯಂಡ್ ಶರಣ್ಯ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ. ಶಿ ಸ್ಟ್ಯಾಂಡ್ಸ್ ಔಟ್. ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸಾಂಗ್ನಲ್ಲಿ ಶಿ ಲುಕ್ಸ್ ರಿಯಲಿ ಗುಡ್ ಆ್ಯಂಡ್ ಶೀಸ್ ಪರ್ಫಾರ್ಮ್ ರಿಯಲಿ ವೆಲ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಐ ಥಿಂಕ್ ಫಾರ್ ಮೀ ಶಿ ಸ್ಟುಡ್ ಔಟ್. ಆ್ಯಂಡ್ ಎಲ್ಲರೂ ಈ ಮೂವಿನ ಥಿಯೇಟರ್ಸ್ಗೆ ಹೋಗಿ ನೋಡಿ ಇದನ್ನು ಒಂದು ಸಕ್ಸಸ್ ಮಾಡಿ. ಎಸ್ಪೆಷಲಿ ಅರ್ಜುನ್ ಜನ್ಯಾ ಅವ್ರದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಕೃಷ್ಣಂ ಪ್ರವೇಶಕ್ಕೆ ನೋಡಿಕೊಂಡು ಇವಾಗ ತಾನೇ ಹೊರಗಡೆ ಬಂದ್ವಿ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಚಿತ್ರದ ಮೊದಲನೇದಾಗಿ ಆವಾಗಲೇ ಎಲ್ಲ ಸಾಂಗ್ಗಳು ಹಿಟ್ಟಾಗಿದೆ. ಸಾಂಗ್ ಎಕ್ಸ್ಪೆಕ್ಟೇಷನ್ಸಿಂದ ಹಾಗೂ ಗಣೇಶ್ ಸರ್ ಮೂವಿ ಅಂತ ಬರೋವಂಥ ಲಕ್ಷ ಜನ ಫ್ಯಾನ್ಸ್ ಯಾವತ್ತೂ ಮೂವಿ ನೋಡಿ ಹೊರಗಡೆ ಡಿಸಪಾಯಿಂಟ್ ಆಗೋಗಲ್ಲ. ನಾವಂತೂ ತುಂಬ ಖುಷಿಯಾಗಿ ಬಂದ್ವಿ. ಆ್ಯಂಡ್ ಶರಣ್ಯ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಮೂವಿಲಿ ನನಗೆ ಫೇವ್ರೇಟ್ ಸಾಂಗ್ ಅಂತ ಹೇಳಬೇಕು ಅಂತಂದರೆ ದ್ವಾಪರ ಮತ್ತು ಕಾಡೆದೆಯ ಹೇಗಿರಲಿ ಸಾಂಗು. ನಿಮಗೆ ಯಾವ ಸಾಂಗ್ ಇಷ್ಟ ಆಯಿತು? ನನಗಂತೂ ಓವರಾಲ್ ಮೂವಿನೇ ಇಷ್ಟ ಆಯಿತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಾನಂತೂ ನನ್ನ ಕುಟುಂಬದವರೆಲ್ಲರಿಗೂ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನಗಂತೂ ಎಲ್ಲ ಸಾಂಗ್ಸು ಇಷ್ಟ ಆಯಿತು. ಶರಣ್ಯ ಶೆಟ್ಟಿ, ಮೈ ಫ್ರೆಂಡ್, ಶಿ ಲುಕ್ ಸೋ ಬ್ಯೂಟಿಫುಲ್. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಹರ್. ಯಾ, ಥ್ಯಾಂಕ್ ಯು. ಎಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಇಡೀ ಕೃಷ್ಣಂ ಪ್ರವೇಶಕ್ಕೆ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.